ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಭಾರಿ ಮುಖಭಂಗ. ನೀವು ಹೇಳ್ತಾ ಇದ್ರಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಭಾರಿ ಮುಖಭಂಗ. ಪ್ರತಿ ರೌಂಡ್ ಅಲ್ಲೂ ಕೂಡ ಹಿನ್ನಡೆಯನ್ನ ಕಾಯ್ದುಕೊಂಡು ಬರ್ತಾನೆ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರಿಗೆ ದೊಡ್ಡ ಮಟ್ಟದ ಮುಖಭಂಗ ಇದು. ಅಟ್ಲೀಸ್ಟ್ ಅವರಾದ್ರೂ ಗೆಲ್ತಾರೇನೋ ಅನ್ನುವ ನಿರೀಕ್ಷೆ ಇತ್ತು. ಆದ್ರೆ ಪ್ರತಿ ಸುತ್ತಿನಲ್ಲೂ ಕೂಡ ಹಿನ್ನಡೆ, ದೊಡ್ಡ ಮಟ್ಟದಲ್ಲಿ ಮುಖಭಂಗ ಆಗ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ಗೆ ಸೋಲು. ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಭಾರಿ ಮುಖಭಂಗ ಆಗಿದೆ. ಅರವಿಂದ್ ಕೇಜ್ರಿವಾಲ್ ಅವರು ಸೋತಿದ್ದಾರೆ. ಬಿಗ್ಗೆಸ್ಟ್ ಐ ಥಿಂಕ್ ಹಿ ಡಿಸರ್ವ್ ಇಟ್. ಯಾಕಂದ್ರೆ ಅವರು ಚೇಂಜ್ ಆದ ರೀತಿ, ಅವರು ಫ್ಯಾಕ್ಟ್ ಅಂಡ್ ಆಕ್ಟ್ ಗಳ ಮಧ್ಯದಲ್ಲಿ ತೋರಿಸಿದ ಅಂತರಗಳು, 3,000 ಮತಗಳಿಂದ ಸೋಲು. ಚೇಂಜ್ ಆದ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಐ ಥಿಂಕ್ ಇದು ನಾಟ್ ಓನ್ಲಿ ದಿಲ್ಲಿಯ ಮತದಾರರು, ಭಾರತದ ಎಂಟೈರ್ ಮತದಾರರು ಇದನ್ನು ಗಮನಿಸ್ತಿದ್ದಾರೆ ಅಂತ ಅನ್ಸುತ್ತೆ. ಯು ಕಾಂಟ್ ಫೂಲ್ ಅರೌಂಡ್ ವಿತ್ ದ ಪೀಪಲ್. ಮತದಾರರನ್ನು ನೀವು ಹೆಚ್ಚು ದಿನ ದಾರಿ ತಪ್ಪಿಸಲಿಕ್ಕೆ ಆಗಲ್ಲ ಅನ್ನೋದಕ್ಕೆ ಈ ಒಂದು ಎಲೆಕ್ಷನ್ ರಿಸಲ್ಟ್ ಏನಿದೆಲ್ಲ ಎಲ್ಲ ರಾಜಕೀಯ ಪಕ್ಷಗಳಿಗೆ, ಇಟ್ ಈಸ್ ನಾಟ್ ಓನ್ಲಿ ಅರವಿಂದ್ ಕೇಜ್ರಿವಾಲ್. ಐ ಆಮ್ ಸಿಂಗ್ ಯು ಕಾಂಟ್ ಫೂಲ್ ಅರೌಂಡ್ ವಿತ್ ಮತದಾರರ ಒಟ್ಟಿಗೆ ನೀವು ಜಾಸ್ತಿ ದಿನ ಈ ಕಳ್ಳಾಟ ಆಗ್ಲಿಕ್ಕೆ ಆಗಲ್ಲ ಅನ್ನೋದಕ್ಕೆ ಐ ಥಿಂಕ್ ದಿಸ್ ರಿಸಲ್ಟ್ ಇಸ್ ಗಿವಿಂಗ್, ಇದು ಒಂಥರ ಇಂಡಿಯಾಕ್ಕೆ ದಿಕ್ಸೂಚಿ ರಿಸಲ್ಟ್ ಅಂತ ನಾವು ಹೇಳ್ಬೋದು. ಅಂಡ್ ಮೋರ್ ಓವರ್ ದ್ಯಾಟ್, ನಾನು ಆಗ್ಲೇ ಒಂದು ಹಾಡು ಹೇಳ್ತಾ ಇದ್ದೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂತ ಆಮ್ ಆದ್ಮಿ ಪಾರ್ಟಿ ಅವರು ಕೇಳ್ತಾ ಇದ್ದಾರೆ. ದೆಹಲಿ ಜನ ಇವನ್ ಅವ್ರಿಗೆ ತುಂಡು ಬಟ್ಟೆನೂ ಕೊಟ್ಟಿಲ್ಲ ಈಗ. ಯಾಕಂದ್ರೆ ಇದೇ ಕೇಜ್ರಿವಾಲ್ ನೈತಿಕತೆಯ ಬಗ್ಗೆ ಮಾತಾಡ್ತಾ ಇದ್ರು, ರಾಹುಲ್ ಗಾಂಧಿಯ ನೈತಿಕತೆ ಬಗ್ಗೆ ಮಾತಾಡ್ತಾ ಇದ್ರು, ಎಲ್ಲೂ ಬಿಜೆಪಿ ಸೋತ್ರೆ ಮೋದಿಯ ನೈತಿಕತೆಯನ್ನು ಮಾತಾಡ್ತಾ ಇದ್ರು. ಕರ್ನಾಟಕದಲ್ಲಿ ಬಿಜೆಪಿ ಸೋತಾಗ ಮೋದಿ ಅಲ್ಲಿ ಟೂರ್ ಮಾಡಿದ್ದಾರೆ, ಎಲೆಕ್ಷನ್ಗೆ ತಿರುಗಿದ್ದಾರೆ, ಸೋತಿದೆ, ಈ ಎಲೆಕ್ಷನ್ ಸೋಲನ್ನು ಮೋದಿ ತಗೊಬೇಕು ಅಂತ ನೈತಿಕತೆಯ ಬಗ್ಗೆ ಮಾಡ್ತಾ ಇದ್ರು. ಇವತ್ತು ಸಾಲು ಸಾಲು ಲೀಡರ್ಗಳು, ಚೀಫ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಮಾಜಿ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಎಲ್ಲರೂ ಒಬ್ಬರಿಂದ ಒಬ್ರು ಸೋಲು ಅನುಭವಿಸ್ತಾ ಇದ್ದಾರೆ. ಇಟ್ ಈಸ್ ನಾಟ್ ಓನ್ಲಿ ಡೆಲ್ಲಿ ಡಿಸಾಸ್ಟರ್. ಏನು ಕಾಂಗ್ರೆಸ್ ಮುಕ್ತ ಭಾರತ ಅಂತ ಬಿಜೆಪಿ ಹೋಗ್ತಾ ಇದೆ ಅಲ್ವಾ, ಅದರ ಒಟ್ಟಿಗೆ ಈಗ ಆಮ್ ಆದ್ಮಿ ಮುಕ್ತ ಭಾರತನು ಆಗ್ಲಿಕ್ಕೆ ಹೊರಟ ರೀತಿಯಲ್ಲಿ ಹೊರಟಿದೆ. ಯಾಕಂದ್ರೆ ಆಮ್ ಆದ್ಮಿ ಪಾರ್ಟಿಯ ಮೇನ್ ಕ್ಯಾಡರ್ಸ್ ಯಾರನ್ನು ನಂಬ್ಕೊಂಡು, ಯಾರೋ ರೋಲ್ ಮಾಡೆಲ್ ಅಂತ ಹೇಳ್ಕೊಂಡು ಇಷ್ಟರವರೆಗೆ ಆಮ್ ಆದ್ಮಿ ಪಾರ್ಟಿ ನಮ್ದು ರೋಲ್ ಮಾಡೆಲ್ ಅವರು, ನಮ್ದು ರೋಲ್ ಮಾಡೆಲ್ ಭ್ರಷ್ಟಾಚಾರ ಮಾಡದ IIT ಡಿಗ್ರಿ ಹೋಲ್ಡರ್ ಎಜುಕೇಟೆಡ್ ಅರವಿಂದ್ ಕೇಜ್ರಿವಾಲ್ ಅವರು, ಮನೀಶ್ ಸಿಸೋಡಿಯಾ ಅವರು, ಸತ್ಯೇಂದ್ರ ಜೈನ್ ಅವರಂತ ಓಡಾಡ್ತಾ ಇದ್ದ ಆಮ್ ಆದ್ಮಿ ಪಾರ್ಟಿ ಇವತ್ತು ಲಿಕ್ಕರ್ ಹಗರಣದಲ್ಲಿ ಕೋರ್ಟ್ನಲ್ಲಿ ಕೇಜ್ರಿಗೆ ರಿಲೀಫ್, ಮತ್ತೊಂದು ಕಡೆ ಸೋಲು. ಜನತಾ ನ್ಯಾಯಾಲಯದಲ್ಲಿ ಕೇಜ್ರಿವಾಲ್ ಅವರಿಗೆ ಮುಖಭಂಗ. ನೋಡಿ, ನ್ಯಾಯಾಲಯದಲ್ಲಿ ರಿಲೀಫ್ ಸಿಕ್ಕಿದ್ರು ಕೂಡ ಜನತಾ ನ್ಯಾಯಾಲಯ ಅನ್ನೋದೊಂದು ಇರುತ್ತಲ್ಲ, ಪದೇ ಪದೇ ಜನತಾ ನ್ಯಾಯಾಲಯದ ಬಗ್ಗೆ ಮಾತನಾಡಿದ್ರು ಅರವಿಂದ್ ಕೇಜ್ರಿವಾಲ್ ಅವರು. ಒಂದ್ ಕಡೆ ಕೋರ್ಟ್ ಅಲ್ಲಿ ಲಿಕ್ಕರ್ ಹಗರಣದಲ್ಲಿ ಅವರಿಗೆ ರಿಲೀಫ್ ಸಿಗುತ್ತೆ, ಒಂದಷ್ಟು ತಿಂಗಳುಗಳ ಕಾಲ ಜೈಲಲ್ಲಿ ಇದ್ದು ಬರ್ತಾರೆ. ಅದಾದ್ಮೇಲೆ ಬಂದ ಮೇಲೂ ಜೈಲಲ್ಲಿ ಇದ್ರೂ ಕೂಡ ಅವರು ರಾಜೀನಾಮೆ ಕೊಡಲ್ಲ, ಅಲ್ಲಿತ್ಕೊಂಡೇ ಆಡಳಿತ ನಡೆಸೋದಕ್ಕೆ ಮುಂದಾಗ್ತಾರೆ.